ನೋಡಿ, ಒಂದು ಕಿಟಕಿ ಇದೆ ಮನೆಯಲ್ಲಿ, ಒಂದು ಸೈಡ್ ಕಿಟಕಿ ಇದೆ. ಹಾಗಾದ್ರೆ ಆ ಮನುಷ್ಯನಿಗೆ ಒಂದು ಕಣ್ಣು ಒಂದು ಕಿವಿ ಇದೆ ಅಂತ ಅರ್ಥ. ಈ ಕಡೆ ಕಿಟಕಿ ಇಲ್ಲ, ಹಾಗಾದ್ರೆ ಅದರ ಅರ್ಥ ಏನು ಅಂದ್ರೆ ಒಂದು ಕಣ್ಣು ಒಂದು ಕಿವಿ ಮಾತ್ರ ಇದೆ, ಎಡಗಣ್ಣು ಎಡಗಿವಿ ಇಲ್ಲ. ಅಂದ್ರೆ ಇಲ್ಲಿ ಕಿಟಕಿ ಇಲ್ದೇ ಇರೋ ಕಾರಣ ಅರ್ಧ ಕಣ್ಣು ಕಾಣಿಸ್ತಾ ಇಲ್ಲ, ಅರ್ಧ ಕಿವಿ ಕಾಣಿಸ್ತಾ ಇಲ್ಲ. ಈ ತರದ ದೋಷಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ಒಂದು ಗೃಹ ನಿರ್ಮಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ, ಕಿಟಕಿಗಳನ್ನ ಇಡುವಂತ ಸಂದರ್ಭದಲ್ಲಿ ಈ ದೃಷ್ಟಿ ವೇದಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಇಲ್ಲೊಂದು ಮತ್ತು ಇಲ್ಲೊಂದು ಕಿಟಕಿಗಳನ್ನ ಮಾಡಿ, 2 ಸೈಡ್ ಕಿಟಕಿಗಳನ್ನ ಮಾಡಿ. ಒಂದು ಮುಖ್ಯ ದ್ವಾರದ 2 ಭಾಗಗಳಲ್ಲೂ ಕಿಟಕಿ ಇದ್ರೆ ಆ ಮನೆ ಅತ್ಯಂತ ಅಭಿವೃದ್ಧಿಯನ್ನಾಗತ್ತೆ. ಶತ್ರುಬಾಧೆಗಳು ದೃಷ್ಟಿಬಾಧೆಗಳಾಗೋದಿಲ್ಲ. ಮನೆ ಹೋದ್ಮೇಲೆ ಶುಭ ನಡಿಗೆ ಅಂತ ಕರಿತೀವಿ, ಅಭಿವೃದ್ಧಿಯನ್ನ ಕಾಣ್ತೀವಿ. ಶ್ರೀ ಗುರುಭ್ಯೋ ನಮಃ. ಮಾಯ್ಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆಮಹದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳೇ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ನಿಮಗೆ ದೃಷ್ಟಿವೇದೆ ಅಂದ್ರೇನು, ಮುಖ್ಯ ದ್ವಾರದಲ್ಲಿ ಕಿಟಕಿಗಳು ಇರಬೇಕಾ ಇರಬಾರ್ದಾ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆ ವಿಚಾರಗಳನ್ನು ಶೇರ್ ಮಾಡೋದ್ರಿಂದ ಕೂಡ ನಮಗೆ ಅನುಕೂಲ ಆಗುತ್ತೆ, ದೇವರ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ನೋಡಿ, ಇವತ್ತು ದೃಷ್ಟಿವೇದೆ ಅಂದ್ರೇನು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯ ಮುಖ್ಯ ದ್ವಾರ ಇದೆಯಲ್ಲ, ಇದು ಬಹಳ ಮುಖ್ಯ. ಈ ಮುಖ್ಯ ದ್ವಾರವೇ ನಮ್ಮ ಮನೆಯ ಮುಖ. ಇಲ್ಲಿ ನೋಡ್ಕೊಳ್ಳಿ, ನಮ್ಮ ಮನೆಯ ಮುಖ, ಮನುಷ್ಯನ ಮುಖ ಹೇಗಿರುತ್ತೋ ಹಂಗೆ ನಮ್ಮ ಮುಖ್ಯ ದ್ವಾರವೇ ಮನೆಯ ಮುಖ. ಇಲ್ಲಿ ಈ ಮುಖದಲ್ಲಿ 2 ಕಣ್ಣು 2 ಕಿವಿ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಆ ಕಿವಿ ಮತ್ತು ಬಹಳ ಮುಖ್ಯವಾಗಿ ಕಿಟಕಿ ಇದೆಯಲ್ಲ, ಈ ಕಿಟಕಿ ಆ ಮನೆಯ 2 ಕಣ್ಣುಗಳು ಅಂತ ಹೇಳ್ತೀವಿ. ಇದನ್ನ ದೃಷ್ಟಿ ಅಂತ ಕರಿತೀವಿ. ಈಗ ಎಕ್ಸಾಂಪಲ್, ನಾವು ಯಾವುದೇ ಒಂದು ದೇವತಾ ವಿಗ್ರಹವನ್ನ ಮಾಡಿದ್ರೆ ದೇವ್ರಿಗೊಂದು ದೃಷ್ಟಿ ಕೊಡೋದು ಅಂತ ಹೇಳ್ತೀವಿ, ಅಂದ್ರೆ ಮನೆಗೆ ಶಕ್ತಿ ತುಂಬೋದು ಅಂತ. ಇದನ್ನ ನಾವು ಟ್ರೆಡಿಷನಲ್ ವಾಸ್ತು, ವೈದಿಕ ವಾಸ್ತು ಅಂತ ಏನ್ ಹೇಳ್ತೀವಿ, ನಮ್ಮ ಋಷಿ ಪರಂಪರೆಯಿಂದ ಬಂದಿರುವಂತ ವಾಸ್ತುವಿನಲ್ಲಿ ಇದನ್ನ ದೃಷ್ಟಿ ಅಥವಾ ದೃಷ್ಟಿವೇದೆ ಅಂತ ಕರೀತಾರೆ. ಏನಿದು ದೃಷ್ಟಿವೇದೆ ಅಂದ್ರೆ, ಮನೆಯ ಮುಖ್ಯ ದ್ವಾರದಲ್ಲಿ ಅಕ್ಕಪಕ್ಕ ಕಿಟಕಿಗಳಿಲ್ಲ ಅಂದ್ರೆ ದೃಷ್ಟಿವೇದೆ ಆಗತ್ತೆ ಅಂತ. ಅಂದ್ರೆ ಆ ಮನೆ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಯಾವ್ದು ಕೂಡ ಸರಿಯಾಗಿ ಆಗ್ತಾ ಇರಲ್ಲ, ಅಥವಾ ಏನೋ ಒಂದು ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂದ್ರೆ ಕುಟುಂಬದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಏನೋ ಫೈನಾನ್ಷಿಯಲಿ ಚೆನ್ನಾಗಿದೆ ಅಂದ್ರೂ ಕೂಡ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇಲ್ಲ, ಆರೋಗ್ಯನೂ ಚೆನ್ನಾಗಿದೆ, ಕುಟುಂಬದಲ್ಲೂ ಚೆನ್ನಾಗಿದೆ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಲೋ ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಮನೆಯಲ್ಲಿ ಏನಾದ್ರೂ ನಿರಂತರವಾದಂತಹ ಸಮಸ್ಯೆಗಳು, ಮಾನಸಿಕ ಅಶಾಂತಿಗಳು ಜಾಸ್ತಿ ಆಗ್ತಾ ಇರ್ತದೆ. ಜೊತೆಗೆ ನೀವು ಯಾರ ವಿಚಾರಕ್ಕೂ ಹೋಗ್ಲಿಲ್ಲ, ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ತಾ ಇದ್ದೀರಾ, ಆದ್ರೂ ಕೂಡ ಶತ್ರು ಬಾಧೆಗಳು ಜಾಸ್ತಿ ಆಗ್ತಾ ಇದೆ, ಜನಗಳ ದೃಷ್ಟಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ನಿಮ್ಮ ಮನೆಯ ಮುಖ್ಯ ದ್ವಾರದ ಅಕ್ಕಪಕ್ಕ ಕಿಟಕಿಗಳಿಲ್ಲ ಅಂತ. ನೋಡಿ, ಒಂದು ಕಿಟಕಿ ಇದೆ ಮನೆಯಲ್ಲಿ, ಒಂದು ಸೈಡ್ ಕಿಟಕಿ ಇದೆ, ಹಾಗಾದ್ರೆ ಆ ಮನುಷ್ಯನಿಗೆ ಒಂದು ಕಣ್ಣು ಒಂದು ಕಿವಿ ಇದೆ ಅಂತ ಅರ್ಥ. ಈ ಕಡೆ ಕಿಟಕಿ ಇಲ್ಲ, ಹಾಗಾದ್ರೆ ಅದರ ಅರ್ಥ ಏನು ಅಂದ್ರೆ, ನೋಡಿ ಈ ತರ ಇದ್ರೆ ಹೇಗಿರುತ್ತೆ ಅಂದ್ರೆ ಒಂದು ಕಣ್ಣು ಒಂದು ಕಿವಿ ಮಾತ್ರ ಇದೆ, ಎಡಗಣ್ಣು ಎಡಗಿವಿ ಇಲ್ಲ. ಅಂದ್ರೆ ಇಲ್ಲಿ ಕಿಟಕಿ ಇಲ್ದೇ ಇರೋ ಕಾರಣ ಅರ್ಧ ಕಣ್ಣು ಕಾಣಿಸ್ತಾ ಇಲ್ಲ, ಅರ್ಧ ಕಿವಿ ಕಾಣಿಸ್ತಾ ಇಲ್ಲ. ಈ ತರದ ದೋಷಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಒಂದು ಗೃಹ ನಿರ್ಮಾಣವನ್ನ ಮಾಡುವಂತಹ ಸಂದರ್ಭದಲ್ಲಿ, ಕಿಟಕಿಗಳನ್ನ ಇಡುವಂತ ಸಂದರ್ಭದಲ್ಲಿ ಈ ದೃಷ್ಟಿವೇದಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಇಲ್ಲೊಂದು ಮತ್ತು ಇಲ್ಲೊಂದು ಕಿಟಕಿಗಳನ್ನ ಮಾಡಿ, 2 ಸೈಡ್ ಕಿಟಕಿಗಳನ್ನ ಮಾಡಿ. ಒಂದು ಮುಖ್ಯ ದ್ವಾರದ 2 ಭಾಗಗಳಲ್ಲೂ ಕಿಟಕಿ ಇದ್ರೆ ಆ ಮನೆ ಅತ್ಯಂತ ಅಭಿವೃದ್ಧಿಯನ್ನಾಗತ್ತೆ. ಶತ್ರುಬಾಧೆಗಳು ದೃಷ್ಟಿಬಾಧೆಗಳಾಗೋದಿಲ್ಲ. ಮನೆ ಹೋದ್ಮೇಲೆ ಶುಭ ನಡಿಗೆ ಅಂತ ಕರಿತೀವಿ, ಅಭಿವೃದ್ಧಿಯನ್ನ ಕಾಣ್ತೀರಿ.
ಅದಕ್ಕೋಸ್ಕರ ವಾಸ್ತುವಿನಲ್ಲಿ ತುಂಬಾ ವಿಷಯಗಳನ್ನ ಶಾಸ್ತ್ರಬದ್ಧವಾಗಿ ಋಷಿಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಅಂದ್ರೆ ಯಾರಿಗೂ ಆ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ತಿಳ್ಕೊಬೇಕು ಅನ್ನುವಂಥದ್ದಿಲ್ಲ. ಏನೋ ಆಗ್ತಾ ಇದೆಯಪ್ಪ, ಏನೋ ಹೇಳ್ತಾ ಇದಾರಪ್ಪ ಅನ್ನುವಂಥದ್ದಿರುತ್ತೆ. ಆ ರೀತಿ ಅಲ್ಲ. ವಾಸ್ತುಗೆ ಅದರದೇ ಆದ ಒಂದು ನಿಯಮಗಳಿದೆ. ಇದು ಮಧು ದೀಕ್ಷಿತ್ ಆಗ್ಲಿ ಇನ್ನೊಬ್ರು ಯಾರೋ ಹೇಳುವಂಥದ್ದಲ್ಲ. ವಾಸ್ತುಗೆ ಅದರದೇ ಆದಂತಹ ನಿಯಮಗಳಿದೆ. ಅದನ್ನ ಶಾಸ್ತ್ರದಲ್ಲಿ ತುಂಬಾ ಚೆನ್ನಾಗಿ ನಮಗೆ ಋಷಿಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ನಾವೇನು ಹೊಸದಾಗಿ ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ಸಾಕು, ನಮ್ಗೆ ಒಳ್ಳೇದಾಗುತ್ತೆ. ಅದರಿಂದ ಇನ್ನೂ ಕೂಡ ನೀವು ಮನೆ ಕಟ್ಟಿಲ್ಲ ಅಂದ್ರೆ, ಮನೆ ಕಟ್ತಾ ಇದ್ದೀರಾ ಅಂದ್ರೆ, ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ, ಮುಖ್ಯ ದ್ವಾರವನ್ನ ಇನ್ನೂ ಮಾಡಿಸಿಲ್ಲ ಅಂದ್ರೆ, ದಯವಿಟ್ಟು ನಿಮ್ಮ ಮುಖ್ಯ ದ್ವಾರದ ಎಡ ಮತ್ತು ಬಲಭಾಗದಲ್ಲಿ 2 ಕಿಟಕಿಯನ್ನ ಇಟ್ಕೊಳ್ಳಿ. ಅತ್ಯಂತ ಅಭಿವೃದ್ಧಿಯನ್ನ ನೀವು ಕಾಣ್ಬೋದು. ಗುರುಗಳೇ, ಈಗ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಕಿಟಕಿಗಳೇ ಇಲ್ಲ ಗುರುಗಳೇ, ಏನ್ ಮಾಡೋಣ? ಈಗ ನಾವು ಒಡೆದಂತೂ ಮಾಡೋಕ್ಕಾಗಲ್ಲ, ಅಥವಾ ನಾವು ಬಾಡಿಗೆ ಬೋಗ್ಯದ ಮನೇಲಿ ಇದೀವಿ ಅಂದ್ರೆ, ಪಿರಮಿಡ್ ಅಲ್ಲಿ ಒಂದು ಎನರ್ಜಿ ಪ್ಲೇಟ್ ಅಂತ ಸಿಗುತ್ತೆ. ಅದು ಕಿಟಕಿಯಾಗಿ ವರ್ಕ್ ಆಗುತ್ತೆ. ಇಲ್ಲೊಂದು ಎನರ್ಜಿ ಪ್ಲೇಟು, ಇಲ್ಲೊಂದು ಎನರ್ಜಿ ಪ್ಲೇಟ್ ಅನ್ನ ಮನೆ ಒಳಭಾಗದಲ್ಲಿ ಹಾಕೊಳ್ಳಿ. ಇದರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ. ಇಲ್ಲ ಒಂದು ಸೈಡ್ ಮಾತ್ರ ಕಿಟಕಿ ಇದೆ, ಇನ್ನೊಂದು ಕಡೆ ಇಲ್ಲ ಅಂದ್ರೆ, ಒಂದ್ ಸೈಡ್ ಕಿಟಕಿ ಇರ್ಲಿ, ಯಾವ ಕಡೆ ಕಿಟಕಿ ಇಲ್ಲ ಅಲ್ಲಿ ಒಂದು ಎನರ್ಜಿ ಪ್ಲೇಟ್ ಅನ್ನ ಹಾಕಿ. ಇದರಿಂದ ಕೂಡ ಈ ದೃಷ್ಟಿವೇದದ ದೋಷಗಳು ಕಡಿಮೆ ಆಗುತ್ತೆ. ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ನಿಮಗೆ ನಾರ್ತ್ ಅಂಡ್ ಮತ್ತೆ ಈಸ್ಟ್ ಅಲ್ಲಿ ಅಥವಾ ಎಲ್ಲ ಕಡೆಯಿಂದನೂ ಒಂದಷ್ಟು ಕಿಟಕಿಯ ವೆಂಟಿಲೇಷನ್ ಬೇಕೇಬೇಕು. ಎಲ್ಲಿ ನಮಗೆ ವೆಂಟಿಲೇಷನ್ ಇಲ್ವೋ ಅಲ್ಲಿ ಒಂದು ಎನರ್ಜಿ ಪ್ಲೇಟ್ ಅನ್ನ, ಪಿರಮಿಡ್ ಎನರ್ಜಿ ಪ್ಲೇಟ್ ಅನ್ನ ಹಾಕೊಳ್ಳೋದ್ರಿಂದ ಅಲ್ಲೊಂದು ಕಿಟಕಿಯಾಗಿ ಕೆಲಸ ಮಾಡುತ್ತೆ, ಒಂದು ಎನರ್ಜಿಯನ್ನ ಫ್ಲೋ ಮಾಡಿಕೊಡುತ್ತೆ ನಮಗೆ. ಅದನ್ನು ಕೂಡ ನೀವು ಬಳಸಬಹುದು ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ, ಮನೆಯ ಅಭಿವೃದ್ಧಿ ಆಗಬೇಕು, ದೃಷ್ಟಿವೇದೆ ನಿವಾರಣೆ ಆಗಬೇಕು ಅಂದ್ರೆ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ನಿಮಗೂ ಕೂಡ ವಾಸ್ತು ಕರೆಕ್ಷನ್ ಮಾಡಬೇಕು, ಮನೆಯ ಪ್ಲಾನ್ ಅನ್ನ ತೋರಿಸ್ಬೇಕು ಅಂತಿದ್ರೆ ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಿ. ನಿಮ್ಮ ಮನೆಯನ್ನ ತೋರಿಸ್ಬೇಕು, ನಿಮ್ಮ ಸೈಟು, ನಿಮ್ಮ ನಿವೇಶನ, ನಿಮ್ಮ ಶೆಡ್ಡು, ನಿಮ್ಮ ಕಾರ್ಖಾನೆ ತೋರಿಸ್ಬೇಕು ಅಂದ್ರೂ ಕೂಡ ಭೇಟಿ ಮಾಡಿ. ಖಂಡಿತ ನೋಡಿ, ನಮ್ಮ ಕೈಲಾದಷ್ಟು ನಾವು ತಿಳಿದಿರೋ ಅಷ್ಟು ಕೂಡ ನಿಮಗೆ ಸಲಹೆ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ತಾ, ಜೊತೆಗೆ ಇದೇ ಏಪ್ರಿಲ್ ಕೊನೆಯದಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತು, ಬಹಳ ಮುಖ್ಯವಾಗಿ ಜ್ಯೋತಿಷ್ಯ ತರಗತಿಗಳು ಆಲ್ರೆಡಿ ಪ್ರಾರಂಭ ಆಗಿದೆ. ವಾಸ್ತುವಿನ ಹೊಸ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಮನೆಯಲ್ಲಿ ಕೂತು ಕಲಿಬೇಕು ಅನ್ನುವಂಥದ್ದು ಇರುತ್ತೆ, ಅವರೆಲ್ಲರೂ ಸಂಪರ್ಕ ಮಾಡಿ. ಆನ್ಲೈನ್ ತರಗತಿ ಇರ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಮತ್ತು ವಾಸ್ತು ಪುರುಷನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.